ಒಂದು, ಸಕ್ಕರೆ ಪಾನೀಯ ಮತ್ತು ಸಿಹಿ ತಿಂಡಿ. ಹೆಚ್ಚಿನ ಸಕ್ಕರೆ ಸೇವನೆಯು ಉರಿಯೂತವನ್ನ ಹೆಚ್ಚಿಸುತ್ತೆ ಮತ್ತು ಮೆದುಳಿಗೆ ಹಾನಿಯುಂಟು ಮಾಡುತ್ತೆ. ಸೋಡಾಗಳು, ಕ್ಯಾಂಡಿಗಳು ಮತ್ತು ಪೇಸ್ಟ್ರಿಗಳು ವಾಸ್ತವವಾಗಿ ನಿಮ್ಮ ಮೆದುಳಿನ ಶಕ್ತಿ ಕುಗ್ಗಿಸುತ್ತೆ. 2, ಇನ್ಸ್ಟೆಂಟ್ ನೂಡಲ್ಸ್. ವಿಶೇಷವಾಗಿ ಸಂಸ್ಕರಿಸಿದ ಆಹಾರ ಸೇವಿಸಲೇಬೇಡಿ. ಸಂಸ್ಕರಿಸಿದ ಆಹಾರಗಳು ಹೆಚ್ಚಿನ ಕಾರ್ಬೋಹೈಡ್ರೇಟ್ಗಳು ಮತ್ತು ಅನಾರೋಗ್ಯಕರ ಕೊಬ್ಬಿನಿಂದ ತುಂಬಿರುತ್ತೆ. ಇವು ದೀರ್ಘಕಾಲದ ಉರಿಯೂತಕ್ಕೆ ಕಾರಣವಾಗುತ್ತೆ. ಇವೆರಡು ಮೆದುಳಿನ ಆರೋಗ್ಯಕ್ಕೆ ಹಾನಿಕಾರಕ. 3, ಸಂಸ್ಕರಿಸಿದ ಮಾಂಸಗಳು. ಹಾಟ್ ಡಾಗ್ಸ್, ಬೇಕನ್, ಸಾಸೇಜ್ ಮುಂತಾದ ಮಾಂಸ ಪದಾರ್ಥಗಳು ಮೆದುಳಿನ ಉರಿಯೂತವನ್ನ ಪ್ರಚೋದಿಸುವ ನೈಟ್ರೇಟ್ಗಳು ಮತ್ತು ಸಂರಕ್ಷಕಗಳಿಂದ ತುಂಬಿರುತ್ತೆ. ಇದರಿಂದ ಮೆದುಳಿಗೆ ಹಾನಿಯಾಗಲಿದೆ. 4, ಕರಿದ ಆಹಾರಗಳು. ಕರಿದ ಆಹಾರಗಳಲ್ಲಿ ಟ್ರಾನ್ಸ್ ಕೊಬ್ಬುಗಳು ಇರೋದ್ರಿಂದ ಮೆದುಳಿಗೆ ರಕ್ತ ಹರಿಯುವುದು ಕಡಿಮೆಯಾಗುತ್ತೆ. ಆಫ್ ರೈಸ್ ಅಥವಾ ಡೋನಟ್ಸ್ ತಿನ್ನುವ ಮೊದಲು ಯೋಚಿಸಿ, ಅವು ಮನಸ್ಸನ್ನ ಮಂಕಾಗಿಸಬಹುದು. 5, ಮಾರ್ಗರಿನ್ ಮತ್ತು ನಕಲಿ ಬೆಣ್ಣೆ. ಇವು ಕೃತಕ ಟ್ರಾನ್ಸ್ಫ್ಯಾಟ್ ಗಳಿಂದ ತುಂಬಿರುತ್ತೆ. ಇದು ಆಲ್ಝೈಮರ್ ಕಾಯಿಲೆಯ ಅಪಾಯವನ್ನ ಹೆಚ್ಚಿಸುತ್ತೆ. ನಿಮ್ಮ ಮೆದುಳಿನ ರಕ್ಷಣೆಗೆ ಅಸಲಿ ಬೆಣ್ಣೆ ಅಥವಾ ಆಲಿವ್ ಎಣ್ಣೆ ಸೇವಿಸಿ. 6, ಮದ್ಯಪಾನ. ಅತಿಯಾದ ಮದ್ಯಪಾನವು ಮೆದುಳಿನ ಕೋಶಗಳನ್ನ ಕೊಲ್ಲುತ್ತೆ ಮತ್ತು ಕಾಲಕ್ರಮೇಣ ನಿಮ್ಮ ನೆನಪುಗಳನ್ನ ಅಳಿಸಿ ಹಾಕುತ್ತೆ ಮತ್ತು ಕಲಿಕೆಯನ್ನ ದುರ್ಬಲಗೊಳಿಸುತ್ತೆ. 7, ಕಾರ್ಬೋಹೈಡ್ರೇಟ್ಗಳು. ಬಿಳಿ ಬ್ರೆಡ್, ಪೇಸ್ಟ್ರಿಗಳು ಮುಂತಾದ ಬೇಕರಿ ಐಟಂಗಳು ರಕ್ತದಲ್ಲಿನ ಸಕ್ಕರೆಗಳನ್ನ ತ್ವರಿತವಾಗಿ ಹೆಚ್ಚಿಸುತ್ತೆ. ಇದು ಬ್ರೈನ್ ಫಾಗ್ಗೆ ಕಾರಣವಾಗುತ್ತೆ ಮತ್ತು ಹಿಪೋಕ್ಯಾಂಪಸ್ ಅನ್ನ ಕುಗ್ಗಿಸುತ್ತೆ.